ಜ್ಯೋತಿಷ ಅನ್ನುವ ಶಬ್ದಕ್ಕೆ ಅರ್ಥ ನಾವೆಲ್ಲರೂ ಭವಿಷ್ಯ ಅಂತ ಅಂದ್ಕೊಂಡಿದ್ದೀವಿ. ಜ್ಯೋತಿಷ್ಯ ಅಥವಾ ಜ್ಯೋತಿಷ ಅಂದ್ರೆ ಭವಿಷ್ಯ ಅಂತ ಅರ್ಥ ಅಲ್ಲ. ಜ್ಯೋತಿಂಷಿ ಗ್ರಹ ನಕ್ಷತ್ರಾಣಿ ಅಧಿಕೃತ್ಯ ಪ್ರವರ್ತದೆ ಇದಮ ಶಾಸ್ತ್ರಂ ಜ್ಯೋತಿಷಂ ಅಂತ. ಜ್ಯೋತಿಂಷಿ ಬೆಳಕನ್ನ ಕೊಡತಕ್ಕಂತಹ ಗ್ರಹ ನಕ್ಷತ್ರಾದಿಗಳನ್ನ ಆಧರಿಸಿಕೊಂಡು ಹೊರಟಿರುವಂತಹ ಪ್ರತ್ಯಕ್ಷವಾದಂತಹ ಶಾಸ್ತ್ರ ಅದು ಜ್ಯೋತಿಷ. ಇದು ಕೇವಲ ಭವಿಷ್ಯವನ್ನು ನುಡಿಯುವಂತಹ ಶಾಸ್ತ್ರ ಅಲ್ಲ, ಇದು ತ್ರೈಕಾಲಿಕವಾದಂತಹ ಜ್ಞಾನವನ್ನ ಹೇಳುವಂತಹ ಶಾಸ್ತ್ರ. ಜಾತಕದಿಂದ ನಾವು ಏನು ತಿಳ್ಕೊಳ್ಳಬಹುದು ಅಂತ ಕೇಳಿದ್ರೆ, ಕರ್ಮಾರ್ಜಿತಂ ಪೂರ್ವ ಭವೇ ಸದಾದಿ ಯತ್ತಸ್ಯ ಭಕ್ತಿಂ ಸಮಭಿವ್ಯನಕ್ತಿ. ಜನ್ಮಾಂತರೀಯದ ಕರ್ಮ ಫಲ. ಇವತ್ತು ಏನೋ ಒಂದು ಸಮಸ್ಯೆ ಇದೆ. ಈ ಸಮಸ್ಯೆಗೆ ಏನು ಕಾರಣ? ಇವತ್ತು ನನಗೆ ಹೊಟ್ಟೆ ನೋವು ಇದೆ ಅಂತಾದ್ರೆ ಅದಕ್ಕೆ ಕಾರಣ ನಾನು ನಿನ್ನೆ ತಿಂದಂತಹ ಯಾವುದೋ ಆಹಾರ ನನಗೆ ಪಥ್ಯ ಆಗಲಿಲ್ಲ. ನಿನ್ನೆ ತಿಂದಂತಹ ಅಪಥ್ಯದ ಆಹಾರದ ಇಫೆಕ್ಷನ್ ಅದು ಇವತ್ತು ನನಗೆ ಗ್ಯಾಸ್ಟ್ರಿಕ್ ಆಗಿದೆ, ಅಸಿಡಿಟಿಯನ್ನು ಕೊಡ್ತಾ ಇದೆ. ಅಥವಾ ನಿನ್ನೆ ನಾನು ಆಹಾರ ತಗೊಳ್ಳಿಲ್ಲ, ಅದು ಇವತ್ತಿಗೆ ರಿಫ್ಲೆಕ್ಟ್ ಆಗ್ತಾ ಇದೆ, ಹೊಟ್ಟೆ ನೋವು ಅಥವಾ ಯಾವುದೋ ಒಂದು ರೋಗಕ್ಕೆ ಕಾರಣವಾಗಿದೆ. ಹಾಗೆಯೇ ಇವತ್ತಿನ ದಿವಸ ಏನೋ ಸಮಸ್ಯೆಯನ್ನು ನಾವು ಅನುಭವಿಸ್ತಾ ಇದ್ದೀವಿ ಅಂತ ಹೇಳಿದ್ರೆ ಇಟ್ ಇಸ್ ಅ ರಿಫ್ಲೆಕ್ಷನ್ ಆಫ್ ಪೂರ್ವ ಕರ್ಮ. ಅದಕ್ಕೋಸ್ಕರವಾಗಿ ಜಾತಕ ಅಂತ ಹೇಳಿ ಆ ಜನ್ಮಾಂತರೀಯದ ಕರ್ಮಫಲವನ್ನ ಅರಿತುಕೊಂಡು ಇವತ್ತಿನ ದಿವಸಕ್ಕೆ ಇದ್ದಿರುವಂತಹ ಸಮಸ್ಯೆಯನ್ನ ಪರಿಹಾರ ಮಾಡಿಕೊಳ್ಳಿಕ್ಕೆ ಮೂಲಕ್ಕೆ ಕೊಡುವಂತಹ ಇಂಜೆಕ್ಷನ್ ಅದು ಜಾತಕದಿಂದಾಗಿ ಪರಿಹಾರ. ಆದ್ರಿಂದಾಗಿಯೇ ಈ ಜ್ಯೋತಿಷ ಅನ್ನುವಂತಹದ್ದು ಅಷ್ಟಕ್ಕೆ ನಿಲ್ಲಿಲ್ಲ. ಕೇವಲ ಭವಿಷ್ಯವನ್ನ ಹೇಳುವಂತಹದ್ದಲ್ಲ, ತ್ರೈಕಾಲಿಕವಾದಂತಹ ಪರಿಜ್ಞಾನವನ್ನು ಹುಟ್ಟಿಸುವಂತಹದ್ದು ಈ ಶಾಸ್ತ್ರ. ಭೂತ ಭವಿಷ್ಯತ್ ವರ್ತಮಾನ, ಮೂರು ಕಾಲಿಕವಾದಂತಹ ತ್ರೈಕಾಲಿಕವಾದಂತಹ ಪರಿಜ್ಞಾನ. ಅದಕ್ಕೋಸ್ಕರವಾಗಿಯೇ ಸೂರ್ಯ ಭಗವಂತನನ್ನ ತ್ರೈಲೋಕ್ಯ ದೀಪೋ ರವಿಹಿ ಅಂತ ವರಾಹ ಮಿಹಿರಾಚಾರ್ಯರು ಧ್ಯಾನವನ್ನ ಮಾಡ್ತಾರೆ. ತ್ರೈಲೋಕ್ಯ ದೀಪೋ ರವಿಹಿ, ಮೂರು ಲೋಕಗಳನ್ನು ಕೂಡ ಬೆಳಗಿಸುವವನು. ಯಾವಾಗ? ಮೂರು ಕಾಲದಲ್ಲಿಯೂ ಕೂಡ, ಭೂತ ಭವಿಷ್ಯದ ವರ್ತಮಾನ ಕಾಲದಲ್ಲಿ ಬೆಳಗಿಸುವವನು ಅಂತ ಹೇಳಿ. ಅಂತಹ ರವಿ ನಮಗೆ ಭೂತ ಭವಿಷ್ಯದ ವರ್ತಮಾನ ಕಾಲದ ಫಲಗಳನ್ನು ಕೂಡ ತೋರಿಸಿಕೊಡುತ್ತಾನೆ. ಅದು ಕೇವಲ ರವಿ ಮಾತ್ರ ಅಲ್ಲ, ಎಲ್ಲ ಗ್ರಹರು ಕೂಡ ನಮಗೆ ತೋರಿಸಿಕೊಡ್ತಾರೆ. ಆದ್ರಿಂದಾಗಿ ಈ ಜ್ಯೋತಿಷ ಅನ್ನುವಂತಹದ್ದು ಕೇವಲ ಹಾಗಿದ್ರೆ ಆ ಫಲಭಾಗ ಮಾತ್ರವೋ ಅಂತ ಕೇಳಿದ್ರೆ ನೈವ. ಸ್ಕಂಧತ್ರಯಾತ್ಮಕಂ ಶಾಸ್ತ್ರಮಿದಂ. ಇದು ಮೂರು ಸ್ಕಂಧಗಳಿಂದ ಕೂಡಿದೆ. ಸಿದ್ಧಾಂತ, ಸಂಹಿತ, ಹೋರ. ಸಿದ್ಧಾಂತ, ಆನಂತರದಲ್ಲಿ ಸಂಹಿತೆ, ಆನಂತರದಲ್ಲಿ ಹೋರ ಅನ್ನುವಂತಹ ಮೂರು ಗ್ರಂಥಗಳನ್ನ, ಮೂರು ಕವಲುಗಳನ್ನ ಈ ಜ್ಯೋತಿಷ ಅನ್ನುವಂತಹ ಶಾಸ್ತ್ರ ಹೊಂದಿದೆ.